ಭಾರಿ ಸಂತೋಷ ಆಯಿತು. ಒಂದು ಉತ್ತಮ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜಿಲ್ಲಾಡಳಿತ ಮತ್ತು ಸರ್ಕಾರದ ವತಿಯಿಂದ. ಹಾಸನಾಂಬೆ ದರ್ಶನ ಸಾಮಾನ್ಯರಿಗೂ ತಲುಪಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿಯೊಬ್ಬರಿಗೂ ಅದೇ ಒಂದು ಸ್ಥಿತಿಯಲ್ಲಿ ಎಲ್ಲರಿಗೂ ಒಳ್ಳೆಯ ದರ್ಶನ ಆಗಿದೆ. ಆ ತಾಯಿಯ ಕೃಪೆ ಸದಾಕಾಲ ಎಲ್ಲರ ಮೇಲೆ ಇರಲಿ ಅನ್ನೋದನ್ನ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ದೇವರನ್ನ ಕಾಣೋದು ಪೌರ ಕಾರ್ಮಿಕರಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ಹೋಗಬೇಕು. ಮೊದಲು ಮನುಷ್ಯ ಧರ್ಮ ಉಳಿಬೇಕು, ಮನುಷ್ಯತ್ವ ಬೆಳಿಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತಿನ ದಿವಸ ಪೌರ ಕಾರ್ಮಿಕರಿಗೆ ವಸ್ತ್ರ ವಿತರಣೆ ಮಾಡಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ ಅದನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಟ್ರಸ್ಟ್ ವತಿಯಿಂದ ಇವತ್ತಿನ ದಿವಸ ಕೊಡ್ತಾ ಇದ್ದೀವಿ. ತುಂಬಾ ಪವಿತ್ರವಾದಂಥ ಕ್ಷೇತ್ರ, ಆ ತಾಯಿ ನೆಲೆಸಿರ್ತಕ್ಕಂಥ ಕ್ಷೇತ್ರ, ಎಲ್ಲರಿಗೂ ಒಳ್ಳೆದನ್ನ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ. ಇದು ಪವಾಡದ ಕ್ಷೇತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನ ಇರುವಿಕೆಯನ್ನ ತಾನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಇದು. ಯಾಕೆಂದ್ರೆ ಇವತ್ತಿನ ದಿವಸ ತಾವೆಲ್ಲರೂ ನೋಡ್ಬೋದು, ಹಾಕಿರುವಂಥ ಹೂ ಬಾಡಿರಲ್ಲ, ದೀಪ ಆರಿರಲ್ಲ, ಅದೆಲ್ಲ ಅದು ಪವಾಡ ಅಂತ ಅನ್ಕೊಳ್ಳಲ್ಲ. ಅದು ಪವಾಡಕ್ಕಿಂತ ಹೆಚ್ಚಾಗಿ ಆ ತಾಯಿ ತಾನಿದ್ದೀನಿ ಅಂತ ತೋರಿಸ್ತಾ ಇದ್ದಾಳೆ. ಯಾರು ಬೇರೆ ಮಾರ್ಗದಲ್ಲಿ ಹೋಗದೆ ಎಲ್ಲರೂ ಧರ್ಮ ಮಾರ್ಗದಲ್ಲಿ ಬನ್ನಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾಳೆ. ಹಾಗಾಗಿ ಇಂಥ ಒಂದು ಪವಿತ್ರ ಕ್ಷೇತ್ರಕ್ಕೆ ಬರೋದೇ ಒಂದು ಪುಣ್ಯ. ನಾವು ಕೂಡ ಬಂದಿದ್ದೀವಿ, ಎಲ್ಲರೂ ಬಂದಿದ್ದಾರೆ. ಲಕ್ಷ ಕೋಟ್ಯಾಂತರ ಜನ ದೇಶ ವಿದೇಶಗಳಿಂದನೂ ಕೂಡ ಬಂದು ಆ ತಾಯಿ ದರ್ಶನವನ್ನು ಮಾಡಿದ್ದಾರೆ. ಎಲ್ಲರೂ ಪುಣ್ಯವನ್ನು ಪಡೀಲಿ ಅನ್ನೋದೇ ನಮ್ಮ ಆಸೆ.